ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ ಪಂದ್ಯದಲ್ಲಿ ಜಿಂಬಾಬ್ವೆ ಶಾಕ್ ಕೊಟ್ಟಿದೆ. ಪ್ರಬಲ ಆಸ್ಟ್ರೇಲಿಯಾ ತಂಡವನ್ನೇ ಜಿಂಬಾಬ್ವೆ ಮಣಿಸಿರುವುದು. 20 ಓವರ್ಗೆ ಒಟ್ಟು 169 ರನ್ ಗಳಿಸಿದ್ದಂತ ಜಿಂಬಾಬ್ವೆ ತಂಡ ನೋಡಿ T20 ವಿಶ್ವಕಪ್ ಪಂದ್ಯದಲ್ಲಿ ನಿಜಕ್ಕೂ ಕೂಡ ಇವತ್ತು ಒಂದು ಅದ್ಭುತವಾದಂಥ ಪಂದ್ಯ ಆಯಿತು. 20 ಓವರ್ಗೆ ಒಟ್ಟು 169 ರನ್ ಗಳಿಸಿತ್ತು ಜಿಂಬಾಬ್ವೆ ತಂಡ ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ಎದುರು. ಜಿಂಬಾಬ್ವೆ ಎದುರು ಕೇವಲ 146 ರನ್ ಗಳಿಸಲಷ್ಟೇ ಶಕ್ತವಾಯಿತು ಆಸ್ಟ್ರೇಲಿಯಾ. ನಿಜಕ್ಕೂ ಅಂದರೆ ಆಶ್ಚರ್ಯ ಆಗ್ಬಿಡ್ತು ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ. ಯಾಕೆಂತಂದರೆ ಸಹಜವಾಗಿ ಆಸ್ಟ್ರೇಲಿಯಾ ತಂಡ ಅಂತ ಬಂದಾಗ ವಿಶ್ವದ ಬಲಿಷ್ಠ ತಂಡಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಟೀಮ್ ಅದು. ಸೊ ಜಿಂಬಾಬ್ವೆ ತಂಡ ಅಂತ ಬಂದಾಗ ನಿಜಕ್ಕೂ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಜಿಂಬಾಬ್ವೆ ತಂಡವನ್ನು ಆಲ್ಮೋಸ್ಟ್ ಹೊಡೆದಾಕ್ತಾರೆ ಆಸ್ಟ್ರೇಲಿಯಾ ತಂಡದವರು ಅನ್ನೋ ನಿಟ್ಟಿನಲ್ಲಿನೇ ಮಾತು ಆಗ್ತಾ ಇತ್ತು. ಬಟ್ ನೋಡಿದರೆ ಆಸ್ಟ್ರೇಲಿಯಾ ತಂಡವನ್ನು ಮಣ್ಣು ಮುಕ್ಕಿಸಿಬಿಟ್ಟಿದ್ದಾರೆ ಜಿಂಬಾಬ್ವೆ ಆಟಗಾರರು. ಇವತ್ತು 146 ರನ್ಗಳಿಗೇನೆ ಆಲ್ಔಟ್ ಆಗಿದೆ ಆಸ್ಟ್ರೇಲಿಯಾ. ಮ್ಯಾಟ್ರೆನ್ಸ್ ಶಾ 65, ಅದಾದ ನಂತರ ಮ್ಯಾಕ್ಸ್ವೆಲ್ 31. ಅಂದರೆ ಮ್ಯಾಚ್ ನೋಡ್ತಾ ಇದ್ದಾಗ ನೋಡಬೇಕು, ಒಂದು 36 ರನ್ನಿಗೆಲ್ಲ 4 ವಿಕೆಟ್ ಕಳ್ಕೊಂಡ್ಬಿಟ್ಟಿತ್ತು ಆಸ್ಟ್ರೇಲಿಯಾ ಆಲ್ರೆಡಿ. ಅದಾದ ನಂತರ ಮ್ಯಾಟ್ರೆನ್ಸ್ ಮತ್ತು ಮ್ಯಾಕ್ಸ್ವೆಲ್ ಸ್ವಲ್ಪ ಪಾರ್ಟ್ನರ್ಶಿಪ್ಪನ್ನು ಮಾಡಿದರು, ಕಲೆ ಹಾಕಿದ್ರು. ಅಂದರೆ ಮ್ಯಾಟ್ರೆನ್ಸ್ 65 ವೈಯಕ್ತಿಕವಾಗಿ ಸ್ಕೋರ್, ಜೊತೆಗೆ ಮ್ಯಾಕ್ಸ್ವೆಲ್ 31. ಇವರಿಬ್ಬರನ್ನ ಬಿಟ್ಟರೆ ಎಲ್ಲ ಹೇಳ್ಕೊಳ್ಳುವಂಥ ಒಂದು ಪ್ರದರ್ಶನ ಆಸ್ಟ್ರೇಲಿಯಾ ಆಟಗಾರರಿಂದ ಬರಲಿಲ್ಲ. ಜೊತೆಗೆ ನಾಯಕ ಟ್ರಾವಿಸ್ ಹೆಡ್ 17 ರನ್ ಗಳಿಸಿದ್ರು ಅಷ್ಟೇ. ಇನ್ನು ಉಳಿದಂತೆ ಯಾರೂ ಕೂಡ 2 ಅಂಕೆಯನ್ನು ತಲುಪಿಲ್ಲ ಆಸೀಸ್ ಆಟಗಾರರು. ಇನ್ನು ಆಸೀಸ್ ತಂಡದಲ್ಲಿ ಒಟ್ಟು 3 ಜನರು ಡಕೌಟ್ ಆದರು. ಇವತ್ತು ಶೂನ್ಯ ಸುತ್ತಿದ್ರು. ಕೇವಲ 2 ವಿಕೆಟ್ ನಷ್ಟಕ್ಕೆ 169 ರನ್ ಕಲೆ ಹಾಕಿತ್ತು ಜಿಂಬಾಬ್ವೆ. ನೋಡಿ, ಯಾವುದೇ ತಂಡವನ್ನು ಕೂಡ ಕಡೆಗಣಿಸಬಾರದು ಅಂತ ಹೇಳಿ ಇವತ್ತು ಜಿಂಬಾಬ್ವೆ ತಂಡ ತೋರಿಸ್ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಮುಖೇನ ಜಿಂಬಾಬ್ವೆ ತಂಡ ಬಹಳ ಪ್ರಮುಖವಾಗಿ ಎಲ್ಲರಿಗೂ ತಿಳಿಸಿರೋದು ಬಲಿಷ್ಠ ತಂಡ ಅಂತ ಹೇಳಿ ನಮ್ಮನ್ನ ಕಡೆಗಣಿಸಬಾರ್ದು ಅಂತ. ಖಂಡಿತ ರಾಮ್, ಏನು ಮೊನ್ನೆ ಅಷ್ಟೇ ಒಂದು ಏನು ಅಫ್ಘಾನಿಸ್ತಾನ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀತು. ಅದರಲ್ಲೂ ಕೂಡ ಸೌತ್ ಆಫ್ರಿಕಾ ತಂಡ ಬಹಳ ಪ್ರಯಾಸದ ಗೆಲುವು, ಎರಡು ಬಾರಿ ಸೂಪರ್ ಓವರ್ ಗಳನ್ನ ಫೇಸ್ ಮಾಡಿ ಸೌತ್ ಆಫ್ರಿಕಾ ತಂಡ ಅಫ್ಘಾನಿಸ್ತಾನದ ಎದುರುಗಡೆ ಗೆಲುವು ಸಾಧಿಸ್ತು. ಇದೀಗ ಅದೇ ರೀತಿಯಾದಂತ ಒಂದು ಪಂದ್ಯ ಅಂತ ಹೇಳ್ಬೋದು. ಏನೊಂದು ಪ್ರಬಲ ಆಸ್ಟ್ರೇಲಿಯಾ ತಂಡವನ್ನ ಜಿಂಬಾಬ್ವೆ ತಂಡ ಸೋಲಿಸಿದೆ. ಅದು ಬ್ರೈನ್ ಬೆನಾಟ್ ಅವರು 64 ರನ್ ಅನ್ನ ಗಳಿಸಿ ಅಜೇಯರಾಗಿ ಉಳಿದ್ರು ಜಿಂಬಾಬ್ವೆ ತಂಡದಲ್ಲಿ. ಜೊತೆಗೆ ಜಿಂಬಾಬ್ವೆ ತಂಡ ಕೇವಲ 2 ವಿಕೆಟ್ ನಷ್ಟಕ್ಕೆ 169 ರನ್ ಕಲೆ ಹಾಕ್ತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡದಲ್ಲಿ ಮ್ಯಾಟ್ ರೆನ್ಶಾ ಅವರು 65 ರನ್ ಗಳಿಸಿರೋದು, ನಂತರ ಗ್ಲೆನ್ ಮೆಕ್ಸೆಲ್ ಅವರು 31 ರನ್ ಗಳಿಸಿರೋದು ಬಿಟ್ರೆ ಇನ್ಯಾರು ಅಷ್ಟಾಗಿ ಆಡ್ಲಿಲ್ಲ. ಟ್ರಾವಿಸ್ ಹೆಡ್ ಅವರು 17 ರನ್ ಗಳಿಸಲಷ್ಟೇ ಶಕ್ತರಾದ್ರು. ಇನ್ ಮಿಕ್ಕಿದ ಯಾರು ಒಂದಂಕಿಯನ್ನು ಕೂಡ ದಾಟ್ಲಿಲ್ಲ. ಇನ್ನೊಂದು ಇಲ್ಲಿ ಮಹತ್ವದ ಅಂಶ ಅಂದ್ರೆ 3 ಜನ ಡಕೌಟ್ ಕೂಡ ಆದ್ರು. ಹೀಗಾಗಿ ಕೇವಲ ಒಂದು 146 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ ಗಳನ್ನು ಆಸ್ಟ್ರೇಲಿಯಾ ಕಳೆದುಕೊಳ್ತು. ಈ ಮೂಲಕ ಹೀನಾಯ ಸೋಲು, ಜೊತೆಗೆ ಆಸ್ಟ್ರೇಲಿಯಾಗೆ ಇದೊಂದು ಭಾರಿ ಮುಖಭಂಗ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ.